ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಂಧ್ಯಾ. ಇವತ್ತಿನ ರೆಸಿಪಿ ಬಂದು ಒಂದು ಸಿಂಪಲ್ ಆಗಿರೋಂಥ ಸಾಂಬಾರಾಗಿರುತ್ತೆ. ನಮಗೆ ಅಂದರೆ ಇವತ್ತು ಏನು ಅಡುಗೆ ಮಾಡೋದಕ್ಕೆ ಮೂಡಿರಲ್ಲ ಅಂತ ಹೇಳ್ತಿರ್ತೀವಲ್ವ, ಅಂಥ ಟೈಮಲ್ಲಿ ಈ ಸಾಂಬಾರನ್ನ ಮಾಡಿ ಟೇಸ್ಟ್ ಸಹ ಸೂಪರಾಗಿರುತ್ತೆ, ಹಾಗೆ ತುಂಬ ಈಸಿ ಸಹ. ನಾನು ಇಲ್ಲಿ ಆಲ್ರೆಡಿ ಒಂದು ಕಪ್ ಆಗೋಷ್ಟು ಬೇಳೆನ ಸ್ವಲ್ಪ ಆಯಿಲ್ ಹಾಗೆ ಅರಿಶಿನ ಹಾಕಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಯಿಸ್ಬಿಟ್ಟು. ನೋಡಿ, ಈ ರೀತಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿರಬೇಕು. ಇವಾಗ ಇದಕ್ಕೆ ನಾವು ತರಕಾರಿಗಳನ್ನ ಹಾಕೋಬೋದು, ನಿಮಗೆ ಇಷ್ಟವಾದಂತಹ ತರಕಾರಿಗಳನ್ನ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಹಾಗೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಹಾಗೆ 5 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಂಬಾರು ಈರುಳ್ಳಿ ಇಷ್ಟನ್ನು ಹಾಕಿ ಮತ್ತೆ 2 ವಿಷಲ್ ಹಾಕ್ಸ್ಕೋಬೇಕು. ನೀವು ಅನ್ನಕ್ಕೆ ರೆಡಿ ಮಾಡ್ತಾ ಈ ಬೇಳೆನ ಬೇಯಿಸ್ಕೊಳ್ಬೋದು. ಅಂತ ಆಯ್ತಿದ್ದಂಗೆ ನೀವು ಅಷ್ಟರಲ್ಲಿ ಬೇಳೆ ಬೆಂದಿರುತ್ತೆ, ಆವಾಗ ತರಕಾರಿಗಳನ್ನ ಕಟ್ ಮಾಡಿ ಈ ರೀತಿ ಮತ್ತೆ ಬೇಯೋದಕ್ಕೆ ಇಟ್ಬಿಟ್ಟು ನೀವು ಮಸಾಲೆ ರುಬ್ಕೋತು ಅಂದರೆ ನೋಡಿ ಎಷ್ಟು ಬೇಗ ಸಾಂಬಾರಾಗುತ್ತೆ ಗೊತ್ತಾ. ಇದನ್ನು ಒಂದ್ಸಲ ಟ್ರೈ ಮಾಡಿ ಹೌದು ಅಂತೀರಾ. ನಾನಿಲ್ಲಿ 2.5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಕಡಲೆ, ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಹಾಕಿ ನಾವು ಟೊಮೆಟೊ ಇದನ್ನು ಬೇಯಿಸಿಟ್ಟಿದ್ದೀವಲ್ವ, ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನಾವಿಲ್ಲಿ ಆಲ್ರೆಡಿ ತರಕಾರಿ ಬೆಂದಿರುತ್ತೆ, ಈ ತರಕಾರಿ ಜೊತೆಗೆ ನಾವೇನು ಮಸಾಲೆ ರುಬ್ಬಿರ್ತೀವಿ ಅದನ್ನು ಇದರಲ್ಲಿ ಹಾಕ್ಕೊಳ್ಳೋವಂಥದ್ದು. ನೋಡಿ, ಇಲ್ಲಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಸಾಂಬಾರು ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀವು ಸಾಂಬಾರು ತುಂಬ ತೆಳುಗಬೇಕಾ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ನಾನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಾಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ 1 ಕ್ಯಾಪ್ಸಿಕಮ್ ಸಹ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಂದು ಕುದಿಸ್ತು ಅಂದರೆ ನೋಡಿ ಸಾಂಬಾರಂತ ಫಟ್ ಅಂತ ರೆಡಿ ಆಗಿಬಿಡುತ್ತೆ. ನಮಗೆ ಇವತ್ತು ಟಯರ್ಡಾಗಿದೆ, ಸಾಂಬಾರು ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತಿರ್ತೀರಲ್ವ, ಅಂಥ ಟೈಮಲ್ಲಿ ಈ ರೀತಿ ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಳ್ಳಿ. ಟೇಸ್ಟ್ ಸಹ ತುಂಬ ಸೂಪರಾಗಿರುತ್ತೆ. ನೀವು ಊಟ ಬೇಡ ಅಂತ ಏನಾದರೂ ಅಂದ್ಕೊಳ್ತಿದ್ರು ಸಹ ಈ ಸಾಂಬಾರನ್ನ ಒಂದ್ಸಲ ಟೇಸ್ಟ್ ಮಾಡಿದ್ರೆ ಹೊಟ್ಟೆ ತುಂಬ ಮತ್ತೆ ಊಟ ಮಾಡ್ತೀರಾ. ಇವಾಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಈ ರೀತಿ ಸಾಂಬಾರನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸಹ ಅದ್ಭುತವಾಗಿರುತ್ತೆ. ಈ ಮಾವಿನ ಹಣ್ಣು ಜೊತೆಗೆ ಇದಂತೂ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತೆ ಸಿಗೋಣ ಹೊಸ ಒಂದು ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.